ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಸಂದೀಪ್. ಇಲ್ಲಿ ನಮ್ಮ ಚೆರು ಬೆಳಗ್ಗೆ ಎದ್ದ ಆಟ ಆಡತ್ತೀಯ. ಟ್ರೈನ್ ಆಟ ಆಡ್ಕೋತ ಕೂತಾಳಕಿ ಬೆಳಗ್ಗೆ ಎದ್ದ. ನಂದು ಇವತ್ತು ಅಮಾವಾಸ್ಯೆದ ಪೂಜೆ ಎಲ್ಲ ಆಗೈತಿ, ತೋರಿಸ್ತೇನೆ ಬರ್ರಿ ಪೂಜಾ. ಇಲ್ಲಿ ನೋಡ್ರಿ 3 ಡಿಫ್ರೆಂಟ್ ಆಗಿರೋ ಗುಲಾಬಿ ಹತ್ತಿದ್ದು. ಸೊ ಹಾಕೇನು ಈಗ ಚಿನ್ನೆ ಹಾರ ತೊಗೊಂಡು ಬರ್ತಾನು. ಕಳ್ಸಕ್ಕೆ ಒಂದು ಹಾರ ಹಾಕ್ತೇನು, ಬಸವನವ್ರಿಗೆ ಒಂದು ಹಾರ ಹಾಕ್ತೇನು. ಇದು ನೋಡ್ರಿ ಸ್ವಲ್ಪ ಜಾಸ್ತಿ ಬೆಳೆದೈತಿ. ಇವತ್ತು ತೆಗಿಬೇಕು ಅನ್ಕೊಯ್ನು, ಹೋಗ್ಲಿ ಇವತ್ತು ಅಮಾವಾಸ್ಯೆ ಐತಿ, ಇವತ್ತೊಂದು ದಿವಸ ಇರಲಿ, ಇವತ್ತು ತೆಗೆದು ಬೇಡ ಅಂಥೇಳೇ ಬಿಟ್ಟಿನು. ಸೊ ಎಲ್ಲ ಕ್ಲೀನಾಗೆ ಇನ್ನು ಗಾಡಿಗಳ್ದಷ್ಟು ಗಾಡಿ ನೀನು ವಾಶ್ ಮಾಡಿಟ್ಟೇನೋ, ಆದರೂ ಇನ್ನೊಂದು ಸ್ವಲ್ಪ ನೀರು ಹೊಡಿಬೇಕು. ಇಂಟೀರಿಯರ್ ಸ್ವಲ್ಪ ತೊಳಿಬೇಕು. ಹಾಗಾಗಿ ಇಂಟೀರಿಯರ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಕಾರ್ದಾಗ ಹೊಲಸಾಗೈತೆ ಭಾಳ. ಹಾಗಾಗಿ ಚಿನ್ಯಾಗ ಹೇಳೇನು ಅದನ್ನೆಲ್ಲ ಮುಗಿಸಿ ಚಿನ್ನ ಎಲ್ಲ ತೊಳೆದು ಕೊಟ್ಟಂದ್ರೆ ನಾನು ಪೂಜೆ ಎಲ್ಲ ಮಾಡ್ತೇನೆ ಗಾಡಿಗಳದು. ಆಮೇಲೆ ಹೊರಗಿಂದ ಯಾವುದೂ ಪೂಜೆ ಮಾಡಿಲ್ಲ. ಯಾವುದಂದ್ರೆ ಬೋರದ ಪೂಜೆ ಮಾಡಬೇಕು, ಆಮೇಲೆ ಗಾಡಿಗಳ್ದು ಪೂಜೆ ಮಾಡಬೇಕು. ಹೀಗಾಗಿ ಆಮೇಲೆ ಸಿಗ್ತೇನಂತೆ. ಇವಾಗ ನಾಷ್ಟಾಕ್ಕೆ ನಾನು ಇವತ್ತು ಅಮಾವಾಸ್ಯೆ ಸ್ಪೆಷಲ್ ವಡಿನ ಮಾಡಬೇಕು. ಹಾಗಾಗಿ ವಡಿ ಮಾಡೋಕ್ಕೆ ರೆಡಿ ಮಾಡ್ಕೋತೇನೆ. ನಿನ್ನೆ ಹಿಟ್ಟು ನಾದಿ ಇಟ್ಕೊಂಡೇನು ವಡಿಗೆ. ನಿನ್ನ ರಾತ್ರಿನ ಚೆನ್ನಾಗೆ ಇದನ್ನಾಗೈತಿ, ಫರ್ಮೆಂಟ್ ಆಗೈತಿ. ಇವತ್ತು ಈಗ ಇದಕ್ಕೆ ಮಸಾಲೆ ಅದು ಹಾಕಿ ರೆಡಿ ಮಾಡ್ಕೋತೇನೆ. ಇದ್ರ ಜೊತೆ ಪಲ್ಯ ಮಾಡಬೇಕು. ಈಗ ಪಲ್ಯನೂ ಮಾಡೋಕೆ ಇಡ್ತೇನೋ, ಆಮೇಲೆ ಇದಕ್ಕೆ ಮಸಾಲೆ ಹಾಕಿ ರೆಡಿ ಮಾಡ್ಕೋತಾನೆ. ಇಲ್ಲೇ ಪಲ್ಯ ರೆಡಿ ಆಗೈತಿ, ಬದ್ನಿಕಾಯಿ ಪಲ್ಯ. ಆಮೇಲೆ ಇಲ್ಲೇ ವಡಿ ರೆಡಿ ಆಗತ್ತವು. ನೋಡ್ರಿ. ಆಮೇಲೆ ಇಲ್ಲೇ ಶಿರಾ ರೆಡಿ ಮಾಡಿಟ್ಟೆನು. ಫುಲ್ಲು ತುಪ್ಪ ಹಾಕಿ ಮಸ್ತಂಗೆ ಇನ್ನು ಹೋಗಿ ಬರೋದು ಖುಷಿ ಐತಿ. ಬರ್ರಿ ಇವಾಗ ದೇವರಿಗೆ ಎಡೆ ತೋರ್ಸೋನು. ಇಲ್ಲ ಎಟ್ಟು ವಡಿ ಮಾಡಿಟ್ಟೇನು, ನಾ ಬಿಸಿ ಐತಿದ ಚಿಕ್ಕು ಚೆರಿ. ಇವತ್ತು ಅಮಾವಾಸ್ಯೆ ಐತಿ, ಹಾಗಾಗಿ ಅಂಗಡಿಗೆ ಬಂದ. ಅಂಗಡಿಯಾಗಿಂದೆಲ್ಲ ಪೂಜೆ ಮಾಡಿನು, ಚಂದ ಇರಲಿಲ್ಲ. ಹಾಗಾಗಿ ಚಿನ್ನ ಒಬ್ಬ ಮಾಡತ್ತಿದ್ದ, ಕ್ಯಾಮ್ರಾದ ನೋಡಿ ಒಬ್ಬ ಗುದ್ದಾಡತ್ತಿದ್ದ. ಹಾಗಾಗಿ ಇರಲಿ ಪಾಪ ಅಂಥೇಳಿ ಬಂದೆಲ್ಲ ಪೂಜೆ ಮಾಡಿನು. ನೋಡ್ರಿ ಪೂಜೆ ಮಾಡ್ಯಾನು ಗ್ರಾಮಂದಾಗು, ಆಮೇಲೆ ಅವನ ಅಂಗಡಿಯಾಗೂ ಪೂಜೆ ಮಾಡ್ಯಾನು. ಇಲ್ಲೇ ಸ್ವಲ್ಪ ಇದು ಭಾಳ ದಿನ ಆಯಿತು, ಪ್ರಿಂಟ್ ತೆಗ್ದಾನೋ ಇಲ್ಲೋ ಗೊತ್ತಿಲ್ಲ. ಅದಕ್ಕಾಗೆ ಯಾವುದಕ್ಕೂ ಒಂದ್ಸರ ರಿಫ್ರೆಶ್ಮೆಂಟ್ ಇರಲಿ ಅಂಥೇಳಿ ಇದನ್ನು ಮಾಡ್ಯಾನು. ಕಲರ್ ರಿಫ್ರೆಶ್ಮೆಂಟ್ ಮಾಡತ್ತೇನು. ಆಮೇಲೆ ಇಲ್ಲೆಲ್ಲ ಪೂಜೆ ಮಾಡಿಟ್ಟೆ ನೋಡ್ರಿ. ಕಂಪ್ಯೂಟ್ರ್ಗಳೆಲ್ಲ ಅಲ್ಲಿ ಪೂಜೆ ಮಾಡೋಣ. ದೇವ್ರ ಉದ್ದಿನ ಕಡ್ಡಿ ಬೆಳಗ್ಗೆ ಕೂತೇನು. ಇಲ್ಲೇ ಕಬ್ಬಿನ ಗಾಡಿ ನಿಂತಾವ. ಇವತ್ತು ಯಾರು ಜಾಸ್ತಿ ಕಸ್ಟಮರ್ಗಳು ಬರೋಂಗಿಲ್ಲ. ಅವ್ನ ಅಂಗಡಿ ಕಸ್ಟಮರ್ ಅದಾರು, ಇಲ್ಲಿ ಯಾರು ಜಾಸ್ತಿ ಕಸ್ಟಮರ್ ಇರೋಂಗಿಲ್ಲ. ಮನೆಗೆ ಹೋಗಿ ನಾನು ರೈಸ್ ಸಾಂಬಾರದು ಏನೂ ಮಾಡಿಲ್ಲ. ಇನ್ನು ಮನೆಗೆ ಹೋಗಿ ಪಲಾವ ಮಾಡಿಬಿಡ್ತೇನು. ಚೆರಿ 1 ಗಂಟೆಗೆ ಬರ್ತಾಳು. ಈಗ ಟೈಮ್ ಆಗೈತೆ 11:30. ಹಾಗಾಗಿ ಚೆರಿ ತಿಂತಾಯಿಲ್ಲ ಗೊತ್ತಿಲ್ಲ. ಶಿರಾನು ಐತಿ, ಹಾಗಾಗಿ ಪಲಾವ್ ಮಾಡಿಬಿಡ್ತೇನು. ಎಮರ್ಜೆನ್ಸಿ ಚೆರಿ ಬಂದರೂ ಶಿರಾ ತಿಂತಾಳು, ಇಲ್ಲಾಂದ್ರೆ ವಡಿ ತಿಂತಾಳು.
ನಡಿತೈತಿ. ಚೆರಿ ಪಲಾವ್ ಅಂತೂ ತಿನ್ನಂಗಿಲ್ಲಕ್ಕೆ, ಯಾಕಂದ್ರೆ ಸ್ವಲ್ಪ ಖಾರ ಇರ್ತೈತಿ. ಚಿನ್ನ ಖಾರ ಬೇಕು, ಆ ಚೆರಿ ಖಾರ ಹತ್ತಂಗಿಲ್ಲ. ಅದಕ್ಕಾಗಿ ಅಕ್ಕಿಗೆ ಸಿರಾನು ಐತಿ, ವಡಿನೂ ಐತಿ. ನಮ್ಮ ಮನೆಗೆ ಹೋಗಿ ನಾ ಬಾಂಡೆ ಅದನ್ನು ಬೆಳಗಿಲ್ಲ. ಆಮೇಲೆ ಅವಕ್ಯಾನ ಮಷಿನ್ಗೆ ಹಾಕೇನೋ ಹಂಗೆ ಬಂದೇನು. ಇನ್ನು ಮನೆಗೆ ಹೋಗಿ ಅದನ್ನಟ್ಟೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಸಿಗ್ತೇನೋ. ಅಲ್ಲಿ ತನಕ ನಿನ್ನೆ ನಾವು ಸಂಜಿಕ ಚಿಕುಂದ ಡ್ಯಾನ್ಸದ ಡ್ರೆಸ್ ತರಕ್ಕೆ ಹೋಗಿದ್ದು. ಅದನ್ನು ನೋಡ್ಕೊಂಬರಿ ಏನೇನು ಮಾಡಿದ್ದು ಅಂಥೇಳಿ, ಎಲ್ಲೆಲ್ಲಿ ಹೋಗಿದ್ದು ಅಂಥೇಳಿ. ಈಗ ಟೈಮ್ ಆಗೈತಿ 5:30. ಈಗ ಲಾಗ್ ಸ್ಟಾರ್ಟ್ ಮಾಡತ್ತೇನು. ನಾನು ಚಿಕ್ಕು 5 ಗಂಟೆಗೆ ಸ್ಕೂಲ್ದಿಂದ ಬಂದ್ಲು. ಆಮೇಲೆ ನಾನು ಚಿಕ್ಕು ಇಬ್ಬರು ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದು. ಗಾಡಿನೂ ತೊಗೊಂಡು ಹೊಂಟಿದ್ದು ಅರ್ಧ ತನ. ಆದರೆ ಯಾಕೋ ಅದು ಏರ್ ಹಿಡ್ದೈತೋ ಏನೋ ಗೊತ್ತಿಲ್ಲ, ಒಂದು ವಯರ್ ಯಾವುದೋ ಲೂಸ್ ಆಗೈತೋ ಏನೋ ಗೊತ್ತಿಲ್ಲ. ಗಾಡಿ ಫುಲ್ ಸೌಂಡ್ ಆಗತ್ತಿತ್ತು. ಅದಕ್ಕಾಗಿ ಮತ್ತೆ ವಾಪಸ್ ಸ್ಕೂಟಿ ತೊಗೊಂಡು ವಾಪಸ್ ರಿಟರ್ನ್ ಬಂದು ಈಗ ಮತ್ತೆ ಚಿನ್ನ ಕಾರ್ದಾಗ ಹೋಗೋನು ಬಿಡು ಅಂಥೇಳಿ ಕಾರ್ ತರಕ್ಕೆ ಹೋಗ್ಯಾನು. ಇಲ್ಲೇ ನಮ್ಮ ಚೆರಿನೂ ಕೂತಾಳು. ಚೆರಿನ ಬಿಟ್ಟು ನಾನು ಚಿಕ್ಕು ಇಬ್ಬರು ಹೊಂಟಿದ್ದು. ಆ್ಯಕ್ಚುಲಿ ಆಕೆಗೆ ಹೇರ್ ಬ್ಯಾಂಡ ಆಮೇಲೆ ಸಾಕ್ಸ್ ಅನ್ನೋ ತರಬೇಕಿತ್ತು, ಹಂಗಾಗಿ ಹೊಂಟಿದ್ದು. ಆದ್ರೆ ಹೀಗೆಲ್ಲ ಆಯಿತು. ನಮಗೂ ಅಂಗಡಿಯಾಗ ಯಾರು ಇಲ್ಲಾಗಿರು. ಚಂದನು ಈಗ ಹೋಗಿರ್ತಾನೋ. ಎಲ್ಲ ಪ್ಲ್ಯಾನ್ ಫ್ಲಾಪ್ ಆಯಿತು. ಅದೃಷ್ಟ ಚಲೋ ಇತ್ತು, ಹೌದಿಲ್ಲ ಚರ? ಅದಕ್ಕಾಗಿ ಅಕ್ಕಿನೂ ಕರ್ಕೊಂಡು ಹೋಗೋ ಪರಿಸ್ಥಿತಿ ಬತ್ತೀಗ. ಈಗ ಅಂಗಡಿಗೆ ಈಗ ಬೇಲೊಂಗಲ್ಗೆ ಹೋಗ್ಬೇಕಾದ್ರೆ ಅಂಗಡಿ ಕದ ಹಾಕ್ಕೊಂಡು ಹೋಗ್ಬೇಕು. ಆಮೇಲೆ ಅವರ 7 ಗಂಟೆ ಒಳಗೆ ಬಾ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ನೋಡ್ರಿ ಗಾಡಿ ಇದನ್ನು ತೊಗೊಂಡು ಹೋಗಿದ್ದು. ಅಲ್ಲಿ ಅರ್ಧ ತನ ಹೋಗುತ್ತಾನ. ಮತ್ತೆಲ್ಲರ ಅಲ್ಲಿ ಹೋದ್ಮ್ಯಾಗ ಇದ್ರಕ್ಕೆ ಅರ್ಧ ಹದ್ಯಾಗ ಅದು ಮೊದ್ಲ 11 ಕಿಲೋಮೀಟ್ರ್ ಐತಿ ಇಲ್ಲಿಂದ ಬೈಲೊಂಗಲ. ಅರ್ಧ ಹಾದಿಗೆ ಎಲ್ಲರೇ ಬಂದುಬಿದ್ರೆ ಏನು ಮಾಡೋದು ಅಂಥೇಳಿ ಚಿಕ್ಕು ಬ್ಯಾಡ್ ಮಮ್ಮಿ ವಾಪಸ್ ಹೋಗೋ ನಡಿ ಅಂತೇಳಿ, ಬಸ್ಸಿಗೆ ಹೋಗೋ ನಡಿ ಅಂತ ಹೇಳಕ್ಕೆ. ಆ್ಯಕ್ಚುಲಿ ಬಸ್ಸಿಗೆ ಹೋಗ್ಬೇಕಂದ್ರೆ ಚಿನ್ನ ಬೇಡ, ರಶ್ ಇರ್ತೈತಿ. ಈಗ ಸ್ಕೂಲ್ ಹುಡುಗರೆಲ್ಲ ವಾಪಸ್ ಬರ್ತಿರ್ತಾರು, ಬಸ್ಗಳು ರಶ್ ಇರ್ತಾವೆ. ಅದಕ್ಕೆ ಬ್ಯಾಡ್ ಅಂದ. ಖಾಲಿ ಆಗ್ಯಾವತ್ತ. ಬೇರೆ ಏನಾರ ತೊಗೋಬೇಕಿಲ್ಲ. ಚಿಕ್ಕುಗ ಏನೂ ತಿನ್ನಲಿಲ್ಲ ಮನ್ಯಾಗ. ಈಗ ಚರಿನ ಅವ್ರ ಪಾಪ ತಿನ್ನಾಕ ಕೊಡ್ಸ್ಕೊಂಡು ಬಂದನು. ಅದಕ್ಕಾಗಿ ಅಕ್ಕಿಗೆ ಏನಾರ ಬೇಕಾಯ್ತು. ಬೇರೆ ಏನಾರ ತೊಗೋಗ್ಲಾ? ಹ್ಯಾಪಿ ಬಿಸ್ಕಿಟ್ ತೊಗೋಗಿಲ್ಲ ಅದ್ರ. ಬೇರೆ ಏನಾರ ತಗೋ. ಬೇರೆ ಏನಾರ ತಗೋಗ. ಇಲ್ಲೇ ಅಂಗಡಿ ಕಾಣ್ತಾವೆ. ಇಲ್ಲೇ ಅಂಗಡಿ ಐತಿ. ಬಸ್ ಸ್ಟ್ಯಾಂಡ್ ಇಲ್ಲೇ ಐತಿ. ಇಲ್ಲೇ ಅಂಗಡಿ ಕಾಣ್ತಾವೆ. ಇಲ್ಲೇ ಅದಕ್ಕೆ ಚಿಕ್ಕು ಹೋಗಿದ್ಲೀಗ. ಅಂಗಡ್ಯಾಗ ನಾನು ಚಿಕ್ಕು ಚೆರಿ 3 ಜನ ಕೂತೇವು. ಅವ ಮನೆಗೆ ಹೋಗಿ ಕಾರ್ ತೊಗೊಂಡು ಬರ್ತೇನೆ ಅಂಥೇಳಿ ಅವ್ರ ಪಪ್ಪ ಹೋಗ್ಯಾನೀಗ. ಇನ್ನೆಲ್ಲ ಕದ ಹಾಕ್ಕೊಂಡು ಹೋಗ್ಬೇಕಿನ್ನು. ಇನ್ನು 6 ಗಂಟೆ ಆಗ್ತೈತಿ ಇಲ್ಲಿಂದ ಬಿಡಾಕೆ. ನಾವು ಅಲ್ಲಿ ಹೋಗುತ್ತಾನ ಅಂದ್ರೆ 6:30 ಆಗ್ತೈತೆ. ಆಮೇಲೆ
ಕ್ಲಾಸ್ ಅದು. ನಡಿ ಅಲ್ಲೇ ಕೊಡತ್ತಾರಂತ. ನಾನು ಚಿಕ್ಕು ಚೆಕ್ ಅಷ್ಟು, ನಾನು ಚೆರಿ ನೋಡು ಚಿಕ್ಕು ಅಷ್ಟ ಬಂದೇವು. ಇವಾಗ ತಗೊಂಡು ಅಲ್ಲಿ ಒಳ್ಳೆ ನಾವು ತಗೋ ಟೈಮ್ನಾಗ ಕರೆಂಟ್ ಆಫ್ ಆಯಿತು, ಕರೆಂಟ್ ಹೋಯ್ತು. ಏಯ್ ಬೈಲಿ ಕೀ ಹಾಕ್ಯಾರ, ಎಲ್ಲದಕ್ಕೂ ಲಾಕ್ ಮಾಡ್ಯಾರ. ಅಲ್ಲಿ ನಮ್ಮ ಚರುಗ ಅಲ್ಲಿ ಆಟ ಆಡಕ್ಕೆ ಹೋಗೋದೈತಿ. ಈ ಕಡೆ ಪಪ್ಪ ಕಡೆ ಅಲ್ಲೇದನ್ ಪಪ್ಪ, ಗಾಡಿ ನಿಂತೈತಿ. ನಡಿ ಮುಂದೆ ನಡ್ರಿ. ಡ್ರೆಸ್ ತಗೊಂಡ ನಾವ ಅದು ಹೇರ್ ಬ್ಯಾಂಡ ನಾಟ್ ಓಕೆ ಮಾಡಿದ್ರು ಮ್ಯಾಮ. ಅದಕ್ಕಾಗಿ ನಾವು ಎಲಾಸ್ಟಿಕ್ ಟೈಪ್ ಅದ ನೋಡಕ್ಕೆ ಬಂದಿದ್ದು. ಈ ಥರದವನ್ನೇ ತೋರಿಸಿಲ್ಲ, ಕಡ್ಡಿ ಟೈಪ ಅದನ್ನು ತೊಗೊಂಡಿದ್ದು. ಇದು ಎಲಾಸ್ಟಿಕ್ ಅದು ನೋಡತ್ತಿದ್ದು. ಮ್ಯಾಮ್ ಕಳಿಸಿದ್ದ ಸಿಂಗಲ್ ಎಲಾಸ್ಟಿಕ್, ಆಮೇಲೆ ಮ್ಯಾಗ್ ಬೋ ಇದ್ದಿದ್ದ. ಇದು ಜಳಗಿ ಟೈಪ್ ಇತ್ತು. ಅದಕ್ಕಾಗಿ ನಾರ್ಮಲ್ ಆಗಿ ಇಲ್ಲೆಲ್ಲ ಹಂಗೆ ಸಿಗ್ತಾವು. ಬೇಕಾದ್ರೆ ಆನ್ಲೈನ್ದಾಗ ತರಿಸಿದ್ರೆ ಚಲೋ ಅಂತಾವ. ಮ್ಯಾಮ್ ತೋರಿಸಿದ ಪೋಸ್ಟರ್ ಪ್ರಕಾರ ಸಿಗ್ತಾವು. ಹಾಗಾಗಿ ಈಗ ಆನ್ಲೈನ್ದಾಗ ತರ್ಸೋಕ್ಕೂ ಟೈಮ್ ಇರಲಿಲ್ಲ, ಹಾಗಾಗಿ ಸಿಕ್ಕದ ತೊಗೊಂಡ ಬಂದು ನಾವು. ಇಲ್ಲೇ ಬರುವಾಗ ನಮ್ಗೆ ಸ್ವೀಟ್ ಕಾರ್ನ್ ಇತ್ತು. ಅದಕ್ಕಾಗಿ ಚಿಕ್ಕಗೆ ಒಂದು ಕೊಡಿಸಿ, ಚರಿಗೆ ಆಮೇಲೆ ಚಿನ್ನಗ ಒಂದು ತೊಗೊಂಡು. ನನಗಂತೂ ಸ್ವೀಟ್ ಕಾರ್ನ್ ಇಷ್ಟ ಆಗಂಗಿಲ್ಲ, ಹಾಗಾಗಿ ಅದನ್ನು ತೊಗೊಂಡ ವಾಪಸ್ ಜಲ್ದಿ ರಿಟರ್ನ್ ನಾವು ಮನೆಗೆ ಹೊಂಟಿದ್ದು. ಇಲ್ಲೇ ಚಿನ್ನ ಮತ್ತು ಚರಿ ಇಬ್ಬರು ಪಾರ್ಕಿಂಗ್ದಾಗಿನ ಗಾಡಿ ತಗೊಂಡು ಬಂದರು. ನಾನು ಚಿಕ್ಕು ಕಾರ್ದಾಗ ಹತ್ತೆ ರಿಟರ್ನ್ ವಾಪಸ್ ಮನೆಗೆ ಬಂದು. ಅಂಗಡಿಯಾಗ ಬೇರೆ ಯಾರಲ್ಲಾಗಿರು, ಅದಕ್ಕೆ ಜಲ್ದಿ ಮನೆಗೆ ವಾಪಸ್ ಬಂದು ನೋಡ್ಕೊಂಡು ಬಂದಿರಲ್ಲ. ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಲಾಗ್ದೊಳಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.